ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೋಂಡ ಮಾಡ್ತಾ ಇದ್ದೀನಿ. ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ತುಂಬ ಸಿಂಪಲ್ಲಾಗಿ, ಸರಳವಾಗಿ, ಹಾಗೆ ಟೇಸ್ಟಿಯಾಗಿ ಬಿಸಿ ಬಿಸಿಯಾದ ಬೋಂಡನ ಯಾವ ರೀತಿ ಮನೇಲಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ತಡ ಯಾಕೆ ಮಾಡೋದು, ಬನ್ನಿ ನೋಡ್ಕೊಂಬರೋಣ ಬೋಂಡ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು. ಬೋಂಡ ಮಾಡೋದಕ್ಕೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಇಂಚು ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 3 ಗೆಡ್ಡೆ ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 10ರಿಂದ 15 ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆಗೆ ಒಂದು ಸ್ವಲ್ಪ ಸಬಾಕ್ಸಿ ಸೊಪ್ಪು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬೋಂಡಕ್ಕೆ ಸಬಾಕ್ಸಿ ಸೊಪ್ಪೇ ಪ್ರಮುಖವಾದದ್ದು. ನೋಡಿ, ಒಂದು ಇಡೀನ ಸಬಾಕ್ಸಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಯಾವಾಗಲೂ ನಾವು ಸಿಂಪಲ್ಲಾಗಿ ಮಾಡ್ತಾ ಇರ್ತೀವಿ ಬಜ್ಜಿ ಬೋಂಡ ಎಲ್ಲನ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಒಂದು 300 ಗ್ರಾಮು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಅಜ್ವೈನ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಜ್ವೈನ ಸೇರಿಸ್ಕೊತಾ ಇದ್ದೀನಿ. ಅಜ್ವೈನ ಹಾಕೋದ್ರಿಂದ ಒಂದು ಸ್ವಲ್ಪ ರುಚಿನೂ ಟೇಸ್ಟೂ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ. ಹಾಗಾಗಿ ಹಾಕ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ. ನಾನು ಇಲ್ಲಿ 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಜೀರ್ಣಶಕ್ತಿಗೋಸ್ಕರ ಹಿಂಗನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಚಿಟಿಕೆ ಸೋಡಾನ ಹಾಕ್ಕೊಂಡು ಈಗ ಹಾಕಿರೋ ಪದಾರ್ಥಗಳೆಲ್ಲ ಒಂದಕ್ಕೊಂದು ಬೆರೆಯೋ ಹಾಗೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಬೋಂಡ ಟೀ ಟೈಮ್ಗೆ ಮತ್ತು ಬೇಳೆ ಸಾಂಬಾರೆಲ್ಲ ಮಾಡಿರ್ತೀವಿ, ತಿಳಿ ಸಾರೆಲ್ಲನ ಆ ಟೈಮಲ್ಲೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಖುಷಿಯಿಂದ ಎಲ್ಲ ತಿಂತಾ ಇರ್ತಾರೆ. ನೋಡಿ, ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಸಲ ನೀರು ಹಾಕ್ಕೊಂಡ್ರೆ ತೆಳುವಾಗಿ ಹೋಗುತ್ತೆ ಮತ್ತು ನಾವು ಆವಾಗ ಕಡಲೆ ಹಿಟ್ಟನ್ನು ಸೇರಿಸ್ಕೊಬೇಕಾಗುತ್ತೆ. ಹದವಾಗಿ ನಾವು 1-2 ಸಲ ನೋಡಿಕೊಂಡು 3 ಸಲ ನೋಡಿಕೊಂಡು ನೀರನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ, ಎಲ್ಲ ಹಿಟ್ಟು ಬೆರೆಯೋ ಹಾಗೆ ಇಲ್ಲಿ ಹಾಕಿರೋ ಪದಾರ್ಥಗಳೆಲ್ಲ ಹೊಂದ್ಕೊಳೋ ಹಾಗೆ ನೀಟಾಗಿ ಒಂದು 3-4 ನಿಮಿಷ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಒಂದು 5-6 ನಿಮಿಷನಾದ್ರೂ ನಾವು ಒಂದು ಸ್ವಲ್ಪನ ಇದನ್ನು ಮಿಕ್ಸ್ ಮಾಡಾದಮೇಲೆ ಪಕ್ಕಕ್ಕಿಟ್ರೆ ಆವಾಗ ತುಂಬ ಚೆನ್ನಾಗೆಲ್ಲ ಹೊಂದ್ಕೊಳ್ಳುತ್ತೆ. ನಾನು ಒಂದು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಉಪ್ಪನ್ನು ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕೋದ್ರಿಂದ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದೊಂದು ಸಲ ಮೆಣಸಿನ್ಕಾಯಿ ಎಲ್ಲ ಒಂದು ಸಲ ತಿನ್ನಬೇಕಾದ್ರೆ ಸಿಕ್ಕಿದ್ರೆ ಖಾರ ಅನಿಸುತ್ತೆ, ಇಲ್ಲ ಅಂತಂದರೆ ಮೆಣಸಿನ್ಕಾಯಿ ಸಿಗಲಿಲ್ಲ ಅಂತಂದರೆ ಖಾರ ಅನಿಸೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ಬೋಂಡುಗಳಿಗೂ ಉಪ್ಪು ಖಾರ ಎಲ್ಲ ಸಮನಾಗಿ ಹೊಂದ್ಕೊಳ್ಳುತ್ತೆ. ಈಗ ಎಣ್ಣೆ ಕಾಯೋದಕ್ಕಿಟ್ಟಿದೆ ನೋಡಿ, ಈ ಹದದಲ್ಲಿ ನಾವು ಕಲಿಸ್ಕೊಬೇಕಾಗುತ್ತೆ. ಈಗ ಒಂದು ಸ್ವಲ್ಪನೇ ತೊಗೊಂಡು ಕೈಯಲ್ಲಿ ತೊಗೊಂಡು ಎಣ್ಣೆಗೆ ಬಿಡಬೇಕಾಗುತ್ತೆ. ನೋಡಿ, ತುಂಬ ಸಿಂಪಲ್ಲು, ನಾವು ಈಸಿಯಾಗಿ ಬಿಡ್ಬೋದು. ತುಂಬ ಗಟ್ಟಿಯಾಗೂ ಕಲಿಸ್ಕೊಬಾರ್ದು, ತುಂಬ ತೆಳುವಾಗೂ ಕಲಿಸ್ಕೊಬಾರ್ದು. ಕೈಯಲ್ಲಿ ಎತ್ತಿದ್ರೆ ಈಸಿಯಾಗಿ ಬರಬೇಕು, ಸೋರಬಾರ್ದು. ಆ ರೀತಿ ನಾವು ಕಲಿಸ್ಕೊಬೇಕಾಗುತ್ತೆ. ನಿಮಗೆ ಇದನ್ನು ನೋಡ್ತಾ ಇದ್ರೆ, ಹಿಟ್ಟನ್ನು ನೋಡ್ತಾ ಇದ್ದರೆ ಅದಾಗ ಗೊತ್ತಾಗುತ್ತೆ. ನೋಡಿ, ಎಲ್ಲ ಬೋಂಡಗಳ್ನು ನಾನು ಎಣ್ಣೆಗೆ ಹಾಕ್ಬಿಟ್ಟು ಒಂದು 3-4 ನಿಮಿಷ ನಾವು ಒಂದೇ ಕಡೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಕದಲಿಸ್ಬಾರ್ದು, ಯಾಕೆಂದರೆ ಒಂದು ಕಡೆ ಬೆಂದಾದಮೇಲೆ ನೀಟಾಗಿ ಬೋಂಡ ಎಲ್ಲ ಸೆಟ್ಟಾಗುತ್ತೆ. ಹಾಗಾಗಿ ನಾವು ಒಂದೇ ಕಡೆ ಒಂದು 3-4 ನಿಮಿಷ ಬೇಯಿಸ್ಕೊಂಡು ಅದಾದಮೇಲೆ ನಾವು ಮೇಲ್ಗಡೆ ಬೇಯೋದಕ್ಕೆ ಕೆಳಗಡೆದನ್ನ ಮೇಲ್ಗಡೆ ಮಾಡಬೇಕು, ಮೇಲ್ಗಡೆದನ್ನ ಕೆಳಗಡೆ ಮಾಡ್ಕೊಬೇಕಾಗುತ್ತೆ. ಈಗ ತಿರುವಾಕೊಂಡು ಅದನ್ನು ಸಹ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಮೊದಲೇ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಒಂದು ಕಡೆ ಸೈಡು, ಇನ್ನೊಂದು ಕಡೆ ಬೇಯೋದಕ್ಕೆ ತುಂಬ ಹೊತ್ತು ತಗೊಳ್ಳೋದಿಲ್ಲ. ನೋಡಿ, ಹೀಗೆ ಒಂದೇ ಸಮನಾಗಿ ಉರಿನ ಜಾಸ್ತಿ ಇಟ್ಕೊಂಬಿಡಿ. ಅದಾದಮೇಲೆ ಉರಿನೂ ಅಷ್ಟೇ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಬಜ್ಜಿ ಬೋಂಡನೆಲ್ಲ ಕರ್ಕೊಳೋದ್ರಿಂದ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಹದದಲ್ಲಿ ಇನ್ನೊಂದು ಸ್ವಲ್ಪ ಆಗಬೇಕಷ್ಟೇ. ಒಂದು ಅರ್ಧ ನಿಮಿಷ ನಾವು ಬೇಯೋದಕ್ಕೆ ಬಿಟ್ಟರೆ ಸಾಕು, ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಸೀದಿದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಇವಾಗ ಹದ ಕರೆಕ್ಟಾಗಿದೆ. ಇವಾಗ ಎಣ್ಣೆಯಿಂದ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಬೇಕಾಗುತ್ತೆ. ಚಳಿಗಾಲದಲ್ಲಿ ಎಲ್ಲರೂ ಏನಾದರೂ ಬಿಸಿ ಬಿಸಿಯಾಗಿ ಯಾವಾಗಲೂ ತಿಂತಾ ಇರಬೇಕು ಅಂತಂದ್ಬಿಟ್ಟು ಆಸೆ ಪಡ್ತಾರೆ. ಹಾಗಾಗಿ ನಾನು ತುಂಬ ಸರಳವಾಗಿ ಎಲ್ಲರೂ ಮಾಡ್ಬೋದಂತ ಬೋಂಡನ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ. ನೋಡಿ, ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ.
ಫಸ್ಟ್ನೇ ಸಲ ಮಾಡೋರು ಸಹ ಈಸಿಯಾಗಿ ಮಾಡ್ಕೊಬೋದು. ಅಷ್ಟು ನಾನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಮನೇಲಿ ಯಾವ ರೀತಿ ಬೋಂಡನ ಮಾಡ್ತೀವಿ ಅಂತಂದ್ಬಿಟ್ಟು ತುಂಬ ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೀವು ಈ ವಿಡಿಯೋ ನೋಡಾದಮೇಲೆ ಮೊದಲನೇ ಸಲ ಹಾಕೋರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಕೊಡಿ. ಹಾಗೆ ಯಾರೆಲ್ಲ ಬೋಂಡ ಪ್ರಿಯರಾಗಿರ್ತೀರೋ ಅವರು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ. ಈ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್. ಇವಾಗ ಬೋಂಡ ರೆಡಿ ಆಯಿತು. ಇದನ್ನು ನಾವು ಟೀ ಟೈಮ್ಗೆ ನಾವು ಆರಾಮಾಗಿ ಮಾಡಿಕೊಟ್ರೆ ಒಂದು 4ರಿಂದ 5 ಸಾಮಾನ್ಯವಾಗಿ ಎಲ್ಲರೂ ತಿಂದೇ ತಿಂತಾರೆ ಬಿಸಿ ಬಿಸಿಯಾದ ಬೋಂಡನ. ನಾನು ಇವತ್ತು ಈ ಬೋಂಡನ ಹಾಗೆ ತಿನ್ನೋದ್ರ ಬದಲು ನಾನು ಈ ರೀತಿ ಮಾಡಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ತುಂಬಾ ಇಷ್ಟಪಟ್ಟು ತಿಂತೀರಾ, ಯಾಕೆಂದರೆ ಒಂದು ಸಲ ಮಾಡಿಕೊಂಡ್ರೆ ಸಾಕು, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈ ರುಚಿ ಅಂತೂ ನಮಗೆ ಬಾಯಿಗೆ ಸಿಕ್ಕಾದ್ಮೇಲೆ ಇನ್ನೊಂದು ಸಲ ನಾವು ಆ ರೀತಿ ಮಾಡ್ಕೊಂಡು ತಿಂದಲೇ ಇರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಈಗ ನಾನು ಬೋಂಡ ಎಲ್ಲ ಮಾಡ್ಕೊಂಡಿದ್ದೀನಲ್ಲ, ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಮಧ್ಯ ಭಾಗದಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ. ಒಂದು ಸ್ವಲ್ಪ ಗ್ಯಾಪ್ ಬಿಡಬೇಕಷ್ಟೇ. ನೋಡಿ, ಬೋಂಡ ಕಟ್ಟಾಗಬಾರ್ದು, ಆ ರೀತಿ ನಾವು ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಎಲ್ಲ ಬೋಂಡನೂ ಇದೇ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿರೋ ಬೋಂಡಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲ ಕಡಲೆ ಬೀಜನ ನಾನು ಮಧ್ಯದಲ್ಲಿ ಹಾಕ್ಬಿಟ್ಟು ನೋಡಿ ಈ ರೀತಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾವು ಎಲ್ಲ ಬೋಂಡಗಳಿಗೂ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಹೀಗೇ ಒಂದು ಸ್ವಲ್ಪ ಇಷ್ಟ ಆಗುತ್ತೋ ಅಷ್ಟು ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲ ಕಡಲೆಬೀಜ ಇರುತ್ತಲ್ಲ, ಆ ಮಸಾಲ ಕಡಲೆಬೀಜನ ಹಾಕ್ಕೊಂಡು ನಾವು ಆರಾಮಾಗಿ ಸರ್ವ್ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ಯಾಕೆ ಅಂತಂದರೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಎಲ್ಲನ ಹಸಿದಾಗಿರೋದ್ರಿಂದ ತುಂಬ ಬೇಗ ಜೀರ್ಣ ಆಗುತ್ತೆ. ಹಾಗಾಗಿ ನಾನು ಇವತ್ತು ಈ ರೀತಿ ಒಂದು ಸಲ ಮಾಡಿ ನೋಡಿದೆ, ತುಂಬಾ ಇಷ್ಟ ಆಯಿತು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟರು. ಹಾಗಾಗಿ ನಿಮ್ಮ ಜೊತೆ ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಒಂದು ಸಲ ಬೋಂಡ ಬಜ್ಜಿ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಂಡು ತಿನ್ನಿ, ಬೇಗ ಜೀರ್ಣ ಆಗುತ್ತೆ. ನಾವು ಯಾವಾಗಲೂ ಮೆಣಸಿನ್ಕಾಯಿ ಬಜ್ಜಿಗೆ ಮಾಡ್ತಾಯಿದ್ದೆ, ಇವತ್ತು ಬೋಂಡಕ್ಕೆ ಮಾಡಿದ್ದೀನಿ. ಈಗ ಮಾಡಿರೋದು ನನ್ನ ಮಗಳಿಗೆ ಗೊತ್ತಿಲ್ಲ, ಹಾಗಾಗಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಹೊರಗಡೆ ಹೋಗಿದ್ಲು, ಬರ್ತಾ ಇದ್ದಾಳೆ, ಬಂದ್ಲು, ನೋಡೋಣ, ಕೊಡ್ತೀನಿ. ಮಾಡಲ್ಲ ಅಂದೆ, ಮಳೆ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಈ ಬೋಂಡಾಗೆಲ್ಲ ರಿಯಾಕ್ಷನ್ ಇದು, ಇದೆಲ್ಲ ಚಿನಿಮಿನಿಗೋಸ್ಕರ ರಿಯಾಕ್ಷನ್. ಕುತ್ಕೋ ಅಲ್ಲಿ ಫಸ್ಟು. ಹೇಗಿದೆ ಅಂತಂದ್ಬಿಟ್ಟು ಹೇಳು. ನಾನು ಹೊಸ್ದಾಗಿ ಟ್ರೈ ಮಾಡಿದ್ದೀನಿ, ಒಂದು ದಿವಸ ಮಾಡ್ಕೊಂಡು ತಿಂದಿದ್ದೆ, ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಒಂದೇ ಸಲ ಸಣ್ಣಗೆ ಮಾಡಿದ್ದೀನಿ, ನಾನೇನು ದೊಡ್ಡದಾಗಿ ಮಾಡಿಲ್ಲ. ಚೆನ್ನಾಗಿದೆ ಅಂತ ಹೇಳಿ ಈ ಕಡಲೆ ಬೀಜ ಇತ್ತು, ಅದು ಸರಿ ಹೋಗಿತ್ತು. ನೀವೆಲ್ಲ ಕಡಲೆ ಬೀಜ ತಿನ್ಬಿಟ್ಟಿದ್ದೀರಲ್ಲ, ಒಂದೊಂದೇ ಹಾಕಿರೋದು. ತಿನ್ನು ಸಮಾಧಾನವಾಗಿ ತಿನ್ನು, ಪರವಾಗಿಲ್ಲ, ಆಮೇಲೆ ಹೇಳಿವಂತೆ. ಹೇಗಿದೆ? ನೈಸ್, ಚೆನ್ನಾಗಿದೆ. ಹೌದಾ? ಈ ಥರ ಎಲ್ಲ ಮಾಡ್ಕೊಟ್ಬಿಟ್ಟು ಆಮೇಲೆ ಪ್ಲೇನ್ ಬೋಂಡ ಎಲ್ಲ ತಿನ್ಸಂಗಿಲ್ಲ. ಈ ಥರ ತಿಂದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಯಾಕೆ? ಯಾವಾಗಲೂ ಮಾಡ್ಕೊಡೋಕ್ಕಾಗುತ್ತಾ? ಇದೇ ಫ್ಲೇವರ್ ಚೆನ್ನಾಗಿರುತ್ತೆ ತಾನೇ. ಚೆನ್ನಾಗಿತ್ತಾ? ಒಂಚೂರು ಉಪ್ಪು ಖಾರ ಸ್ಟ್ರಾಂಗ್ ಆಗಬೇಕು, ಬಟ್ ನಾವು ಮನೇಲಿ ಎಸ್ಪೆಷಲಿ ಅಮ್ಮ ಉಪ್ಪು ಖಾರ ಜಾಸ್ತಿ ಹಾಕಲ್ಲ. ಅದು ಬಾಯಿ ರುಚಿಗೆ ಮಾತ್ರ ಉಪ್ಪು ಖಾರ ಇರುತ್ತೆ, ಆಮೇಲೆ ಹೊಟ್ಟೆಗೆ ಹೋದಾದ್ಮೇಲೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಹಾಕಲ್ಲ. ಮತ್ತು ನನ್ನ ಕೇಳೇ ಬೇಡ, ಹೋಗ್. ಸೊ ಗೈಸ್ ನೋಡಿ, ಅವಳು ತಿಂತಿರೋದೇ ನೋಡಿ, ಒಂದಾದ್ಮೇಲೆ ಒಂದು ತಿಂತಿರೋದು ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿದೆ ಬೋಂಡ ಅಂತ. ಸೊ ರೇಟಿಂಗ್ ಕೊಡಮ್ಮ. 9. ಯಾಕೆ? ಉಪ್ಪು ಖಾರ ಬೇಕಾಗಿದೆ ಇನ್ನು? ಮೆಣಸಿನ್ಕಾಯಿ ಆಯ್ತಾ? ಮೆಣಸಿನ್ಕಾಯಿ ಸಿಕ್ತಾ? ಹಾ, ಅವಳು ಖಾರ ಇಲ್ಲ ಅಂದು ಗೈಸ್. ನೋಡಿ, ಕರೆಕ್ಟ್ ಟೈಮಿಗೆ ಮೆಣಸಿನ್ಕಾಯಿ ಸಿಕ್ಕಿದೆ, ಸೊ ಸ್ಪೈಸಿ ಬಂತು. ಈಗ ಆದ್ರೂ ಒಂಚೂರು ಉಪ್ಪು ಹಾಕ್ಬೇಕಿತ್ತು, ಅಷ್ಟೇ. ಉಪ್ಪು ಬಿಡಿ, ನಾವು ಆಮೇಲೆ ಬಾಯಿಗೆ ಹಾಕ್ತೀವಿ. ಓಕೆ ಬಾಯ್. ಸೊ ಈ ವೆದರ್ಗೆ ಬಿಸಿ ಬಿಸಿ ಬಜ್ಜಿ ಬೋಂಡ ಎಲ್ಲ ಒಳ್ಳೆ ಕಾಂಬಿನೇಷನ್ನೇ. ಒಂಚೂರು ಬಿಸಿ ಆರೋಗಿದೆ, ನಾನು ದೇವಸ್ಥಾನಕ್ಕೆ ಹೋಗಿದೆ ಅಂತ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಂಧ್ಯಾ ತಾನು ಚಾನಲ್ ಅಲ್ಲ, ಇದು ಯಾವ ಚಾನಲು? ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಂಧ್ಯಾ ತನು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದೇ ಗೈಸ್. ಮಾಗಡಿ ಕಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್. ಇಲ್ಲೊಬ್ರು ಮೇಘನಾ ಬ್ಲಾಗ್ಸ್ ಅಂತ ಕೂತಿದ್ದಾರೆ, ಅವ್ರದ್ದು ಮಾಡ್ಕೊಂಬಿಡಿ. ನಮ್ಮ ಮನೇಲಿ ಎಲ್ಲ ಯೂಟ್ಯೂಬರ್ಸ್. ಯಾವುದೋ ಚಾನಲು? ಮೇಘನಾ ಬ್ಲಾಗ್. ಓಕೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್ 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 ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.